ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇ 10 ನಿಮಿಷದಲ್ಲಿ ಚಕ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಬೇಕಾದರೂ ಮಾಡಬಹುದು. ಫಸ್ಟ್ ಟೈಮ್ ಮಾಡ್ತಿರೋರಿಗಂತೂ ಇದು ತುಂಬಾ ಸುಲಭ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನಾನು ಮೊದಲಿಗೆ ಇಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ನಾನು ಅಲ್ಲೊಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಈ ಒಂದು ಕಪ್ಪಲ್ಲಿ ನಾನು ಹುರ್ಗಡ್ಲೆ ತೊಗೊತಾ ಇದ್ದೀನಿ. ಒಂದೇ ಕಪ್ಪಲ್ಲಿ ನಾನು ಮೆಷರ್ಮೆಂಟ್ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ಫಸ್ಟು ನುಣ್ಣಗೆ ಪುಡಿ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಮೊದಲಿಗೆ ಇದನ್ನು ಜಲ್ಡಿ ಮಾಡ್ಕೊಳ್ಳೋಣ. ನಾವು ಚಕ್ಲಿ ಮಾಡೋದಕ್ಕೆ ಅಥವಾ ಬೇರೆ ಏನೇ ಪದಾರ್ಥ ತಿಂಡಿ ಮಾಡೋದಕ್ಕೂ ಒಂದು ಸಾರಿ ಈ ರೀತಿ ಜರಡಿ ಮಾಡಿಕೊಂಡ್ರೆ, ಸಪೋಸ್ ಬೋಂಡ, ಬಜ್ಜಿ ಅಥವಾ ಚಕ್ಲಿ, ನಿಪ್ಪಟ್ಟು ಈ ಥರ ಮಾಡ್ಕೊಂಡಾಗೆಲ್ಲ ಈ ರೀತಿ ಜರಡಿ ಮಾಡಿದಾಗಲೇ ಅದು ಚೆನ್ನಾಗಾಗೋದು. ನೋಡಿ, ಈ ರೀತಿ ಎಲ್ಲ ಬರುತ್ತೆ. ಇದು ಸಾಫ್ಟಾಗಿದೆ. ಈ ಒಂದು ಬಟ್ಟಲಲ್ಲಿ ನಾನು ಹುರ್ಗಡ್ಲೆ ತೊಗೊಂಡು ಪೌಡ್ರ್ ಮಾಡಿದ್ದೆ. ಅದೇ ಕಪ್ಪಲ್ಲೇ 3 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ನಾನಿವತ್ತು ಬಳಸ್ತಾ ಇರೋದು ಅಂಗಡಿಯಿಂದ ತಂದಿರೋಂಥ ಅಕ್ಕಿ ಹಿಟ್ಟು, ಮನೆಯಿಂದ ಮಾಡಿದ್ದಲ್ಲ. ಇದು ಒಂದು ಸರಿ ಮಾಡಿ ತೋರಿಸೋಣ ಈ ಥರನೂ ಅಂತ ತೋರಿಸ್ತಾ ಇರೋದು. ನೋಡಿ, ಇದರಲ್ಲಿ 3 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ನಾನು ಇದ್ರ ಜೊತೆಯಲ್ಲೇ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ಖಾರ ಹಾಕ್ಕೊತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ನಾನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಇಲ್ಲಿ ನಾನು ಸ್ವಲ್ಪ 1/4 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಎಳ್ಳು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ಮೊದಲಿಗೆ ಇದನ್ನೆಲ್ಲನೂ ಒಂದು ಸರಿ ಮಿಕ್ಸ್ ಮಾಡ್ಕೊಂಬೇಡೋಣ. ಉಪ್ಪು, ಖಾರ ಈ ರೀತಿ ಎಲ್ಲನೂ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬೇಡೋಣ. ಹಾಕಿರೋಂಥ ಉಪ್ಪು, ಖಾರ ಮತ್ತು ಎಳ್ಳು, ಜೀರಿಗೆ ಎಲ್ಲನೂ ಒಂದಾದಾಗೆ ಹೊಂದ್ಕೋಬೇಕು. ಹಾಗಾಗಿ ಮೊದಲಿಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದು, ನಾವು ತೊಗೊಂಡಿರೋಂಥದ್ದು ಅಂಗಡಿ ಹಿಟ್ಟಾಗಿರೋದ್ರಿಂದ ಅಷ್ಟು ಇದಾಗಿರೋದಿಲ್ಲ. ಹಾಗಾಗಿ ಫಸ್ಟ್ ಮಿಕ್ಸ್ ಮಾಡೋಣ. ಇದಕ್ಕೆ ಅಂತಲೇ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅಂಗಡಿ ಹಿಟ್ಟಾಗಿರೋದ್ರಿಂದ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಕ್ಸ್ಟ್ರಾ ಎಣ್ಣೆನ ನಾವು ಹಾಕ್ಕೊಳ್ಳೇಬೇಕಾಗತ್ತೆ. ಏಕೆಂದರೆ ಇದು ತರಿ ಇರುತ್ತೆ. ನೀಟಾಗಿ ನಾವು ಕಡಿಮೆ ಎಣ್ಣೆ ಆದರೆ ನೀಟಾಗಿ ಬರೋದಿಲ್ಲ. ಹಾಗಾಗಿ ಮತ್ತು ಇದನ್ನು ನಾವಿಲ್ಲಿ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಕಲಸಿಟ್ಟಾದ್ಮೇಲೆ ಕಡಿಮೆ ಅಂದರೂ 10ರಿಂದ 15 ನಿಮಿಷನಾದರೂ ಹಿಟ್ಟನ್ನು ನೆನೆಯೋಕ್ಕೆ ಬಿಡಬೇಕು. ಹಾಗಾಗಿ ನಾನು ಇದು ತೋರಿಸ್ತಾ ಇರೋವಂಥದ್ದು. ನೋಡಿ, ಇವಾಗ ಎಣ್ಣೆ ಹಾಕಾದ್ಮೇಲೆ ಅದು ಬಿಸಿ ಇರುತ್ತೆ ಅಂತ 1 ಸ್ಪೂನಲ್ಲಿ ರೆಡಿ ಮಾಡಿಕೊಂಡೆ. ಈಗ ಮತ್ತೆ ಕೈ ಹಾಕಿ ನೀಟಾಗಿ ಅದನ್ನು ಕಲಿಸ್ಕೊತಾ ಇರೋವಂಥದ್ದು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನಿಲ್ಲಿ, ಅಂಗಡಿ ಹಿಟ್ಟಾಗಿರೋದ್ರಿಂದ ಮಾತ್ರ. ಇಲ್ಲ ನಾರ್ಮಲ್ ನಾವು ಮನೆಯಲ್ಲೇ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಆದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ. ನೋಡಿ, ಇವಾಗ ಮಿಕ್ಸ್ ಮಾಡಿದ್ದಾಗಿದೆ. ಇದಕ್ಕೇ ನಾನಿವಾಗ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಕಲಸಿಟ್ಕೊತೀನಿ. ಒಟ್ಟಿಗೆ ಒಂದೇ ಸಮ ನೀರನ್ನ ಹಾಕೋಕ್ಕೆ ಹೋಗಬಾರ್ದು. ಅದಕ್ಕೆ ಸ್ವಲ್ಪನೇ ಹಿಟ್ಟಿಗೆ ನೀರು ತಡೆಯುವಷ್ಟು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಬೇಕು. ಯಾವ ರೀತಿ ಅಂದರೆ ಈ ಥರ ಸಾಫ್ಟಾಗೇ ಇರಬೇಕು ಹಿಟ್ಟು, ಅಲ್ಲಿವರೆಗೂ ಕಲಿಸ್ಕೋಬೇಕಾಗತ್ತೆ. ನೆನೆದ್ರೆ ಹಿಟ್ಟಂತೂ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ. ಇಲ್ಲ ನೆನೆಲಿಲ್ಲ, ಇಮಿಡಿಯೇಟ್ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಚಕ್ಲಿ ಅಂತೂ ಬರೋದಿಲ್ಲ. ಇದನ್ನು ಒಂದು 10ರಿಂದ 15 ನಿಮಿಷನಾದರೂ ನಾನು ನೆನೆಯೋಕ್ಕೆ ಬಿಟ್ಬಿಡ್ತೀನಿ. ನೋಡಿ, 10-15 ನಿಮಿಷ ಆದಮೇಲೆ ನಾನಿಲ್ಲಿ ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡಿಕೊಂಡು ಓದಿಸಿಟ್ಟಿದ್ದೀನಿ. ಅದಕ್ಕೇ ನಾವು ಕಲಸಿಟ್ಟಂತ ನೋಡಿ ಹಿಟ್ಟನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಸಾಫ್ಟಾಗಿದೆ, ತುಂಬ ಸಾಫ್ಟಾಗಿ ಬರುತ್ತೆ ಚಕ್ಲಿ ಮಾತ್ರ. ಫಸ್ಟ್ ಟೈಮ್ ಮಾಡ್ತಿರೋರ್ಗಂತೂ ಈ ರೀತಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನೋಡಿ, ಇವಾಗ ಚಕ್ಲಿನ ನಾವು ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದೆ. ಈ ರೀತಿ ಒಂದು ಒರಳು ತೊಗೊಂಡು ನಿಧಾನಕ್ಕೆ ಒಂದು ಪೇಪರ್ ಮೇಲೆ ಅಥವಾ ಒಂದು ಕವರ್ ಮೇಲೆ ಅಥವಾ ಒಂದು ಶೀಟ್ ನೀವೇನು ಯೂಸ್ ಮಾಡ್ತಿರಲ್ಲ ಅದ್ರ ಮೇಲೆ ಈ ರೀತಿ ನಿಧಾನಕ್ಕೆ ಚಕ್ಲಿನ ಒತ್ಕೊಂಡು ಇಟ್ಕೋಬೇಕಾಗತ್ತೆ ಎಲ್ಲನೂ. ಆಮೇಲೆ ನಾನಿಲ್ಲಿ ಆಲ್ರೆಡಿ ಎಣ್ಣೆಗೆ ಬಿಸಿಗೆ ಇಟ್ಟಿದ್ದೆ. ನೋಡಿ, ನಾನಿಲ್ಲಿ ಒಂದೊಂದೇ ಚಕ್ಲಿನ ಹಾಕ್ತೀನಿ. ಎಣ್ಣೆ ಕಾಯ್ದ ಮೇಲೇ ಹಾಕಿ, ಅದಕ್ಕೂ ಮುಂಚೆ ಹಾಕಿದ್ರೆ ಚಕ್ಲಿನೂ ಚೆನ್ನಾಗಿ ಬರೋದಿಲ್ಲ, ಸುಮ್ಮನೆ ಎಣ್ಣೆ ಕೂಡ ವೇಸ್ಟ್ ಆಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ಚಕ್ಲಿನ ಒಂದೊಂದೇ ಬಿಡ್ತಾಯಿದ್ದೀನಿ. ಮೊದಲನೇ ಸರಿಗೆ ನಾನು 4 ಚಕ್ಲಿ ಮಾತ್ರನೇ ಇಲ್ಲಿ ಹಾಕ್ಕೊಂಡಿರುವಂಥದ್ದು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು, ಮತ್ತು ತುಂಬ ಏನು ಟೈಮ್ ಹಿಡಿಯೋದಿಲ್ಲ. ಒಂದು 10 ನಿಮಿಷ ಆದರೆ ಸಾಕು. ನೋಡಿ, ಇವಾಗ ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಹಾಕಾದ್ಮೇಲೆ ಒಂದು 2-3 ನಿಮಿಷ ಆದಮೇಲೆ ಮತ್ತು ಅದು ನಮಗೆ ಎಣ್ಣೆ ಕಡಿಮೆ ಆಗೋದು ಗೊತ್ತಾಗುತ್ತೆ. ಕುದಿಯೋದಿರುತ್ತಲ್ಲ, ಮೇಲೆ ಗುಳ್ಳೆಗಳು ಬರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಆವಾಗ ನಾವು ಉಲ್ಟಾ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಲ್ಲೂ ಒಡೆಯೋದಿಲ್ಲ, ಹಾಳಾಗೋದಿಲ್ಲ. ಈ ರೀತಿ ಮಾಡ್ಕೊಳ್ಳಿದ್ರೆ ಆರಾಮಾಗಿ ಬರುತ್ತೆ. ಸಣ್ಣ ಚಕ್ಲಿ ಮಾಡಿ ಫಸ್ಟ್ ಟೈಮ್ ಮಾಡೋರು, ಆಮೇಲೆ ನೀವು ದೊಡ್ಡದು ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಚಕ್ಲಿಗಳನ್ನ, ಇದೇ ಥರದ ರೆಸಿಪೀಸ್ಗಳು ತುಂಬ ನನ್ನ ಚಾನಲಲ್ಲಿದೆ. ಒಂದು ಸರಿ ನೋಡಿ ಅಂತೇಳಿ ಕೇಳ್ಕೊತೀನಿ. ಮೊದಲನೇ ಸರಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾಯಿದ್ರು, ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಕೂಡ ಅಂತ ಹೇಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಸೊ ಹಾಗಾಗಿ
ನೀವೆಲ್ಲನೂ ನೋಡ್ಬೋದು ಅಂತ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್.